ಭಾಳ ನೋವಾಗಿದೆ ಅಂದರೆ ನಿನ್ನೆಯಿಂದ ಪಾಪ ಜನಗಳು ಅಳ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಕನ್ನಡಿಗರಲ್ವಾ. ಯಾಕೆಂದರೆ ಅವ್ರು ಸತ್ತಾಗ ನೆಮ್ಮದಿ ಇಲ್ಲ, ಬದುಕಿದೋಗು ನೆಮ್ಮದಿ ಇಲ್ಲ. ಈ ಥರ ಮನುಷ್ಯನಿಗೆ ಎಷ್ಟು ನೋವಾಗುತ್ತಂದರೆ ಹುಬ್ಳಿ, ಬೆಳಗಾಂ, ಧಾರವಾಡ ಕಡೆ ಎಲ್ಲರೂ ಹೇಳ್ತಾರೆ. ಅವ್ರು ಏನಂತಾರಂದರೆ ಇವತ್ತು ಇಂಥ ವ್ಯಕ್ತಿನ ಹಿಂಗೆ ಮಾಡಿದ್ದಾರೆ ಅಂತಂದರೆ ಭಾಳ ನೋವಾಗ್ತಿದೆ. ಅಲ್ಲ, ಮುಂಚೆನೇ ಈ ಥರ ಹೇಳಿದ್ರೆ ಎಲ್ಲೇನೋ ಬೇಕಾದ್ರೆ ಮಾಡ್ಕೊಂಡ್ಬಿಡೋರು. ನಿಜವಾಗ್ಲೂ ಏನು ಹೇಳ್ಬೇಕು ಏನು ನನಗೆ ದುಃಖ ಬರ್ತಾಯಿದೆ. ಅಲ್ಲ, ಸರಿನಾ? ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು, ಏನು ಮಾಡ್ಬೇಕಂದ್ರೆ ಈಗ ಇಲ್ಲೇ ಅಣ್ಣವ್ರದ್ದು ಇದು ಮಾಡಿದ್ದಾರೆ, ಇಲ್ಲೇ ಮಾಡಬೇಕು, ನಮಗೆ ಇಲ್ಲೇ ಮಾಡಬೇಕು. ಯಾಕಂದರೆ ತೃಪ್ತಿ ಅಲ್ಲಿರೋ ತೃಪ್ತಿನ ಇಲ್ಲಿ ಮಾಡೋಕ್ಕಾಗುತ್ತಾ? ಆಗಲ್ಲ. ಇಲ್ಲಿ ಯಾವಾಗ ಇಲ್ಲಿ ಮಾಡಿದ್ದಾರೆ ಅಂದಮೇಲೆ ಇದು ಬೇಕೇ ಬೇಕು ನಮಗೆ. ಮುಂದಿನ ದಿನಗಳಲ್ಲಿ ನೀವು ಏನು ಮಾಡ್ಬೋದು, ಕನ್ನಡ ಜನತೆ ಏನು ಮಾಡೋದು? ಇಲ್ಲ, ಎಲ್ಲ ಹೋರಾಟ ಮಾಡ್ತೀವಿ, ಮಾಡ್ತಿದ್ವಿ. ಅಣ್ಣವರು ಇಲ್ಲೇ ಇರಬೇಕು ಅಂತ ನಮಗೆ. ಈಗ ರಾಜ್ಯ ಸರ್ಕಾರದಿಂದ 5 ಎಕರೆ ಮೈಸೂರಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಅವ್ರು ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಇಲ್ಲೇ ಅವರು ಸಮಾಧಿ ಆಗಿರೋದು ಇಲ್ಲೇ ಇದಾಗಬೇಕಂತ ನಮ್ಗೆ ಆಸೆ.